ಇನ್ನು ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲಿನ ದಾಳಿಕೋರ ಅರೆಸ್ಟ್ ಆಗಿದ್ದಾನೆ. ಈ ನಡುವೆ ಇಬ್ಬರು ಶಂಕಿತರನ್ನ ವಶಕ್ಕೆ ಪಡೆದಿರುವಂತಹ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಇತ್ತ ಕರೀನಾ ಹೇಳಿಕೆ ಪಡೆದಿರುವಂತಹ ಪೊಲೀಸರು ಸೈಫ್ ಅಲಿ ಖಾನ್ ಹೇಳಿಕೆ ದಾಖಲಿಸಿಕೊಳ್ಳಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಹರೀಶ್, ಇದೀಗ ಈ ಆರೋಪಿಯನ್ನು ಏನೋ ಬಂಧಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆಯಿಂದ ಕೂಡ ಅಂದರೆ ಬೇರೆ ಕಡೆ ಸಿಕ್ಕಂಥ ರೈಲ್ವೆ ಸ್ಟೇಷನಲ್ಲಿ ಏನು ಸಿಕ್ಕಿದ್ದ ಆತನ ಒಂದು ಹೋಲಿಕೆ ನೋಡಿದಾಗ, ಜೊತೆಗೆ ವಿಜಯದಾಸ್ ಸಿಕ್ಕಂಥ ರೀತಿ ಆ ಕಾರ್ಯಾಚರಣೆ ಎಲ್ಲ ಅಪ್ಡೇಟ್ ಏನಿದೆ ಅಂತ, ಏನೆಲ್ಲ ಹೆಸರನ್ನ ಆತ ಹೇಳಿದ್ದಾನೆ, ಜೊತೆಗೆ ಆತನ ಮೂಲ, ಇದೆಲ್ಲವೂ ಕೂಡ ಪ್ರಶ್ನಾರ್ಥಕವಾಗಿದೆ. ಹರೀಶ್. ಹೌದು ಅವಿನಾಶ್, ಸೈಫ್ ಅಲಿ ಖಾನ್ ಅವರ ಮೇಲಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಶಂಕಿತರನ್ನ ಬಂಧಿಸಲಾಗಿದೆ. ಮುಖ್ಯವಾಗಿ ಮೊದಲ ದಿನ ಮುಂಬೈನಲ್ಲಿ ಒಬ್ಬ ವ್ಯಕ್ತಿಯನ್ನು ಬಂಧಿಸಲಾಯಿತು. ನಂತರ ಮಧ್ಯಪ್ರದೇಶ ಹಾಗೂ ಛತ್ತೀಸ್ಗಢದಲ್ಲಿ ಆತನ ಮುಖಚಹರೆಯನ್ನೇ ಹೋಲುವಂತಹ ವ್ಯಕ್ತಿಗಳನ್ನ ಬಂಧಿಸಿ ವಿಚಾರಣೆಯನ್ನು ಮಾಡಲಾಗಿದೆ. ಆದರೆ ರಾತ್ರಿ ಸಿಕ್ಕಿದಂತಹ ವ್ಯಕ್ತಿ ಏನಿದ್ದಾನೆ, ಶಂಕಿತ ವ್ಯಕ್ತಿ ಠಾಣೆಯಲ್ಲಿ ಈತ ಪ್ರಮುಖ ಆರೋಪಿ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ನಿರ್ಧಾರಕ್ಕೆ ಬಂದಿದ್ದಾರೆ. ಮತ್ತು ಸದ್ಯದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದು ನಿನ್ನೆ ಠಾಣೆಯಲ್ಲಿ ಸಿಕ್ಕಿರ್ತಕ್ಕಂಥ ಆರೋಪಿಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಲಿದ್ದಾರೆ. ಮುಖ್ಯವಾಗಿ ಈ ವಿಜಯ್ ದಾಸ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ, ಇವತ್ತು ಬೇರೆ ಬೇರೆ ಹೆಸರುಗಳನ್ನು ಇಟ್ಕೊಂಡು ಯಾಮರಿಸ್ತಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಿಜಯ್ ದಾಸ್ ಮತ್ತು ಮೊಹಮ್ಮದ್ ಇಲಿಯಾಸ್ ಅನ್ನುವಂತಹ ಬೇರೆ ಬೇರೆ ಹೆಸರುಗಳನ್ನ ಇಟ್ಕೊಂಡಿದ್ದ ಈ ಆರೋಪಿ. ಮತ್ತು ಏನು ದಾಳಿ ಮಾಡಿ ಬಂದಿದ್ದ ಆತ ರಾತ್ರಿಯಿಂದ ಹಿಡಿದು 2-3 ದಿವಸಗಳ ಕಾಲ ಆತ ಸುದ್ದಿಗಳನ್ನು ನೋಡ್ತಾ ಇದ್ದ. ಯಾವ್ಯಾವ ಚಾನಲಲ್ಲಿ ಏನು ಸುದ್ದಿ ಬರ್ತಾ ಇದೆ, ಮುಂಬೈ ಪೊಲೀಸರು ಏನನ್ನ ಹೇಳ್ತಿದ್ದಾರೆ, ಮತ್ತು ಪ್ರಕರಣ ಎಲ್ಲಿ ತನಕ ಬರ್ತಾ ಇದೆ, ನನ್ನ ಬೆನ್ನಿಗೆ ಏನಾದ್ರು ಬರ್ತಿದ್ಯಾ, ನನ್ನ ಹಿಂದೆ ಏನಾದ್ರು ಪೊಲೀಸರು ಬರ್ತಿದ್ದಾರಾ ಅನ್ನುವಂಥ ನಿಟ್ಟಿನಲ್ಲಿ ಪದೇ ಆತ ಮೊಬೈಲ್ನಲ್ಲಿ ನ್ಯೂಸ್ಗಳನ್ನ ನೋಡ್ತಿದ್ದ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಮತ್ತು ಆತ ತಪ್ಪಿಸ್ಕೋಬೇಕು, ಜನರ ಗುಂಪಲ್ಲಿ ನಾನು ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮೆಟ್ರೋ ಕನ್ಸ್ಟ್ರಕ್ಷನ್ ಏನು ನಡೀತಾ ಇತ್ತು, ಅಲ್ಲಿ ಕ್ಯಾಂಪ್ ಏನಿತ್ತು, ಅಲ್ಲಿ ಕೆಲಸ ಮಾಡುವಂತಹ ವರ್ಕರ್ಸ್ ಏನಿದ್ರು, ಆ ವರ್ಕರ್ಸ್ ಜೊತೆ ಈತ ಇದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತು ಪೊಲೀಸರು ಈತನನ್ನು ಹಿಡಿಯಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ಪೊದೆಯಲ್ಲಿ ಈತ ಅವಿತು ಕುಳಿತಿದ್ದ. ಆಗ ಪೊಲೀಸರು ಆತನನ್ನು ಹಿಡಿದುಕೊಂಡ್ರು ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಮುಖ್ಯವಾಗಿ ಈತನನ್ನು ಕಾರ್ಯಾಚರಣೆ ಮಾಡಿದ್ದೆ ಒಂದು ರೋಚಕ ಅಂತ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಈತನನ್ನು ಹಿಡಿಲಿಕ್ಕೆ 3 ತಂಡಗಳು ಹೋಗಿದ್ದು. ಒಂದು ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸರು, ಬಾಂದ್ರಾ ಪೊಲೀಸ್ ಠಾಣೆ ಪೊಲೀಸರು, ಅದ್ರ ಜೊತೆಗೆ ಥಾನಾ ಪೊಲೀಸರು ಕೂಡ 3 ತಂಡಗಳಾಗಿ ಈತನನ್ನು ಹಿಡಿಲಿಕ್ಕೆ ಕಾರ್ಯಾಚರಣೆ ನಡೆಸಿದ್ರು. ಈತ ಮೊಬೈಲನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಪದೇ ಬೇರೆಯವರ ಮೊಬೈಲ್ ಇಸ್ಕೊಂಡು ಮೊಬೈಲ್ನಲ್ಲಿ ನ್ಯೂಸನ್ನು ನೋಡ್ತಾ ಇದ್ದ. ಜೊತೆಗೆ ಟಿವಿಯಲ್ಲಿ ಕೂಡ ನ್ಯೂಸ್ ಏನು ಬರ್ತಾ ಇದೆ, ಸೈಫ್ ಅಲಿ ಖಾನ್ ಕೊಲೆ ಪ್ರಕರಣ ಸಂಬಂಧಪಟ್ಟ ಹಾಗೆ, ಹತ್ಯೆ ದಾಳಿಗೆ ನಡೆಸಿದಂತಹ ಸಂಬಂಧಪಟ್ಟ ಹಾಗೆ ಏನು ಸುದ್ದಿ ಬರ್ತಾ ಇದೆ, ನನ್ನ ಹಿಂದೆ ಏನಾದರೂ ಪೊಲೀಸರು ಬರ್ತಾ ಇದ್ದಾರಾ, ಹೀಗೆ ಎಲ್ಲ ವಿಚಾರದಲ್ಲೂ ಕೂಡ ಆತ ನೋಡೋದಕ್ಕೆ ಆಸಕ್ತಿ ವಹಿಸ್ತಾ ಇದ್ದ. ಪದೇ ನ್ಯೂಸ್ ಚಾನೆಲ್ಗಳನ್ನು ಕೂಡ ಆತ ನೋಡ್ತಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮುಖ್ಯವಾಗಿ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಆ ಕ್ಯಾಂಪ್ನಲ್ಲಿ ಈತ ಅಲ್ಲಿ ಅವರ ಕ್ಯಾಂಪ್ನ ಏನು ಕೆಲಸವನ್ನು ಕಾರ್ಮಿಕರು ಮಾಡ್ತಿದ್ರು ಅವರ ಜೊತೆ ಈತ ಇದ್ದ. ಆತನನ್ನು ಹಿಡಿದಿದ್ದಾರೆ. ಮತ್ತು ಈಗ ಬಾಂದ್ರಾ ಪೊಲೀಸರು ಆತನ ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಹರೀಶ್. ಇದು ಸದ್ಯಕ್ಕೆ ಆರೋಪಿ ವಿಜಯ್ ದಾಸ್ನ ಏನು ಬಂಧಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸರು ಜಡ್ಜ್ ಮುಂದೆ ಹಾಜರುಪಡಿಸುವಂತೆ ಈಗ ಪ್ರೆಸ್ ಮೀಟ್ ಮಾಡ್ತಿದ್ದಾರೆ. There is a primary evidence to anticipate that this accused is Bangladeshi. He doesn't have a Indian valid document, and there are some seizures which indicate that he is a Bangladeshi national. Sir, had he gone to self-residence earlier? Was this the first time he had entered, or by accident? As of now, we think that this is his first time entrance at that residence. मुंबई अलग-अलग नाम यूज करने की जो बात सामने आई उसका कारण क्या था सर? अलग-अलग नाम यूज करने की जो बात है उसका कारण क्या था? इसमें प्राइमा फेसी ऐसा लगता है कि ये जो एक्यूज है ये बांग्लादेशी है, और इंडिया में इलीगली एंटर करने के बाद इस एक्यूज ने इसका नाम चेंज किया है. वो एक रीजन हो सकता है. क्या नाम रख के अभी रह रहा था? और मुंबई में विजय दास मुंबई में कहाँ से रह रहा था सर? कब से रह रहा था ये एक्यूज? पिछले कुछ पिछले 5-6 महीने पहले मुंबई आया है, ऐसा पता चला है. कुछ दिन ये मुंबई में रहा, बाद में मुंबई की विसिनिटी के कुछ टाउन्स में रहा, और 15 दिन पहले
फिर मुंबई आया है, ऐसा इन्वेस्टिगेशन में पता चला है। क्या काम करता था सर ये? हाउसकीपिंग एजेंसी में काम करता था। किसी बार में काम किया, किसी कॉन्ट्रैक्ट? हाउसकीपिंग एजेंसी में काम करता था। सर मराठी बांगलादेशी हा असल्याचा आरोपी असल्याचा तुम्हाला संशय होता का? त्याकडे काही कागदपत्र दिनांक 16/1/2025 रोजी बांद्रा पोलीस स्टेशनच्या हद्दीमध्ये अभिनेता श्री सैफ अली खान यांच्या घरी ज्या हल्ल्याचा आणि जबरी चोरीचा प्रकार झालेला आहे त्या अनुषंगाने एका आरोपीला अटक करण्यात आलेली आहे। ಇದು ಮುಂಬೈ ಪೊಲೀಸರ ಸುದ್ದಿಗೋಷ್ಠಿ. ಬಹಳ ಮುಖ್ಯವಾಗಿ ಹೇಳದಂಥ ವಿಚಾರ ಅಂತಂದ್ರೆ ಈತ ಬಾಂಗ್ಲಾದೇಶದ ನಿವಾಸಿ, ಅಕ್ರಮವಾಗಿ ವಲಸೆ ಬಂದಿರುವಂತಹ ವ್ಯಕ್ತಿ ಅಂತ ಈತ ಹೇಳಿದ್ದಾರೆ. ಇದು ಬಹಳ ಮುಖ್ಯವಾದಂಥ ವಿಚಾರ. ಹಾಗೆ ಮುಂಬೈಗೆ ಬಂದು 5-6 ತಿಂಗಳಾಗಿದೆ ಆತ, 5-6 ತಿಂಗಳಾಗಿದೆ. ಅದರಲ್ಲಿ ಈಗ ಒಂದು 15 ದಿನ ಇಲ್ಲೇ ಮುಂಬೈಯಲ್ಲೇ ಸುತ್ತಾಡ್ತಾ ಇದ್ದಾನೆ. 5-6 ತಿಂಗಳ ಹಿಂದೆನೇ ಮುಂಬೈಗೆ ಬಂದಿದ್ದ. ಅದಾದಮೇಲೆ ಮುಂಬೈ ಸುತ್ತಮುತ್ತ ಇರುವಂಥ ಸಣ್ಣ ಪುಟ್ಟ ಟೌನ್ಗಳಲ್ಲಿ ಅಲ್ಲಿ ಆತ ಇದ್ದ. ಆದರೆ ಈಗ ಕಳೆದ 15 ದಿನಗಳಿಂದ ಈತ ಮುಂಬೈನಲ್ಲೇ ಬೀಡು ಬಿಟ್ಟಿದ್ದ ಅಂತ ಈಗ ಹೇಳಿದ್ದಾರೆ. ಸೊ ಸೈಫ್ಗೆ ಚಾಕು ಇರಿದಿರೋದು ಬಾಂಗ್ಲಾದೇಶಿ ಪ್ರಜೆ ಅನ್ನೋದು ಇಲ್ಲಿ ಗೊತ್ತಾಗಿದೆ. ಜೊತೆಗೆ ಅದು ಫೇಕ್ ಮಾಡೋದಕ್ಕೆ, ಅಂದರೆ ನಾನು ಭಾರತದ ಪ್ರಜೆ ಅಂತ ತೋರಿಸ್ಕೊಳ್ಳೋಕೆ ಹೆಸರನ್ನು ಬದಲಾಯಿಸ್ಕೊಂಡಿದ್ದ ಅಂತ ಕೂಡ ಹೇಳಿದ್ದಾರೆ. ಸೊ ಭಾಳ ಮುಖ್ಯವಾಗಿ ಬಂದಿರುವಂಥ ಅಪ್ಡೇಟ್ ಇದು. ಈ ಕ್ಷಣಕ್ಕೆ ಪ್ರೆಸ್ ಮೀಟ್ನಲ್ಲಿ ಮುಂಬೈ ಪೊಲೀಸರು ಹೇಳಿರೋದು, ಆರೋಪಿ ವಿಜಯ್ ದಾಸ್ ಬಾಂಗ್ಲಾ ಮೂಲದವನು, ಬಾಂಗ್ಲಾದೇಶಿ ಅಂತ ಗೊತ್ತಾಗಿದೆ. ಅಕ್ರಮವಾಗಿ ಭಾರತಕ್ಕೆ ಎಂಟ್ರಿ ಕೊಟ್ಟಿರುವಂಥ ಆರೋಪ ಇದೆ. ಆರೋಪಿ ವಿಜಯ್ ದಾಸ್ ಬಾಂಗ್ಲಾ ಮೂಲದವರು ಅಂತ ಅಲ್ಲಿ ಪೊಲೀಸ್ ಅಧಿಕಾರಿ ತಿಳಿಸಿದ್ರು ಪ್ರೆಸ್ ಮೀಟ್ನಲ್ಲಿ. ಅಕ್ರಮವಾಗಿ ಭಾರತಕ್ಕೆ ಎಂಟ್ರಿ ಕೊಟ್ಟಿರುವ ಆರೋಪ, ಜೊತೆಗೆ ಈ ಕಾರಣಕ್ಕೇನೆ ಹೆಸರನ್ನ ಬದಲಾಯಿಸಿಕೊಂಡಿದ್ದ ಅನ್ನೋದು. ಬಾಂಗ್ಲಾ ಮೂಲದವನು ಅನ್ನೋದು ಮೇಜರ್ ಆಗಿ ಲಭ್ಯವಾಗಿರುವಂತಹ ಅಪ್ಡೇಟ್. ಇನ್ನು ಈತ ಯಾವ ಮುಂಬೈಗೆ ಬಂದ ಅಂತ ಕೇಳಿದ್ರೆ ಒಂದು 6 ತಿಂಗಳಿಂದ ಇಲ್ಲೇ ಓಡಾಡ್ಕೊಂಡಿದ್ದಾನೆ. ಜೊತೆಗೆ ಮುಂಬೈ ಮಾತ್ರ ಅಲ್ಲ, ಮುಂಬೈನ ಸುತ್ತಮುತ್ತ ಇರುವಂಥ ಒಂದಷ್ಟು ಪ್ರದೇಶಗಳಲ್ಲೂ ಕೂಡ ಓಡಾಡಿದ್ದಾನೆ ಈತ. ಆದರೆ ಕಳೆದ 15 ದಿನಗಳಿಂದ ಈತ ಮುಂಬೈನಲ್ಲೇ ಬೀಡು ಬಿಟ್ಟಿದ್ದ ಅನ್ನೋದು ಕೂಡ ಈಗ ಪೊಲೀಸ್ ಅಧಿಕಾರಿ ಅಲ್ಲಿ ಪ್ರೆಸ್ ಮೀಟಲ್ಲಿ ತಿಳಿಸಿದರು. ಒಂದು, ಈತ ನಂಬರ್ 1 ಬಾಂಗ್ಲಾದೇಶದ ಪ್ರಜೆ. ಎರಡನೇದಾಗಿ ಅಕ್ರಮವಾಗಿ ಈತ ಬಂದು ಇಲ್ಲಿ ಫೇಕ್ ಡಾಕ್ಯುಮೆಂಟ್ಗಳನ್ನು ಪ್ರೊಡ್ಯೂಸ್ ಮಾಡಿ ಈತ ವಾಸಿಸ್ತಾ ಇದ್ದ ಅನ್ನೋದು. ಹಾಗೆ ಮುಂಬೈಗೆ ಬಂದು 5-6 ತಿಂಗಳಾಗಿದೆ. ಮುಂಬೈ ಸಿಟಿಲಿರೋದು, ಅದಾದಮೇಲೆ ಅಕ್ಕಪಕ್ಕದ ಟೌನ್ಗಳಲ್ಲೂ ಕೂಡ ಈತ ಓಡಾಡ್ತಾ ಇದ್ದ. ಆದರೆ ಕಳೆದ 15 ದಿನಗಳಿಂದ, ಜೊತೆಗೆ ಈತ ಏನು ಕೆಲಸ ಮಾಡೋದು ಅಂತ ಈತ ವೈಟರ್ ಅನ್ನೋ ರೀತಿಯಾಗಿತ್ತು ಆರಂಭದಲ್ಲಿ. ಆದರೆ ಈತ ಹೌಸ್ಕೀಪಿಂಗ್ ವಿಭಾಗದಲ್ಲಿ ಕೆಲಸ ಮಾಡೋದು ಅಂತ ಈಗ ಪೊಲೀಸರು ತಿಳಿಸಿದ್ದಾರೆ. ಸೊ ಹೌಸ್ಕೀಪಿಂಗ್ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಿದ್ದ ಅಂತ. ಆರೋಪಿ ಈಗ ವಿಜಯ್ ದಾಸ್ ಕನ್ಫರ್ಮ್ ಆಗಿದೆ ಪೊಲೀಸರು ಹೇಳಿರುವಂಥ ಪ್ರಕಾರ ಈತ ಬಾಂಗ್ಲಾ ಮೂಲದವನು ಅಂತ. ಸೊ ಆರೋಪಿಯ ಹೆಸರು ಈಗ ಸದ್ಯಕ್ಕೆ ವಿಜಯ್ ದಾಸ್ ಅಂತ ಅಲ್ಲಿ ಹೇಳಿದರು ಪೊಲೀಸವ್ರನ್ನ ಕೇಳಿದಾಗ. ಇನ್ನು ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯ್ ದಾಸ್ನನ್ನ ಈಗ ಮುಂಬೈ ಪೊಲೀಸರು ಬಂಧಿಸಿದ್ದಾರೆ. ಒಂದು ಪ್ರೆಸ್ ಮೀಟನ್ನು ಕೂಡ ಮಾಡಿ ಮಾಹಿತಿಯನ್ನು ಕೊಟ್ಟರು ಮುಂಬೈನ ಪೊಲೀಸರು. ಸೈಫ್ ಅಲಿ ಖಾನ್ಗೆ ಚಾಕು ಇರಿದಂಥ ಪ್ರಕರಣ, ಈತ ವಿಜಯ್ ದಾಸ್ ಅಂತ ಹೆಸರಿಟ್ಕೊಂಡಿದ್ದ. ಸೈಫ್ ಅಲಿ ಖಾನ್ಗೆ ಚಾಕು ಇರಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ವಿಜಯ್ ದಾಸ್ ಅಂತ ಅಂದ್ರೆ ಭಾರತದ ನಿವಾಸಿ ಅನ್ನೋ ರೀತಿಯಾಗಿ ತೋರಿಸ್ಕೊಳ್ಳೋಕೆ. ಆದರೆ ಆತನ ನಿಜವಾದಂಥ ಹೆಸರು ಬೇರೆ ಇತ್ತು ಅನ್ನೋದು. ಸೈಫ್ ಅಲಿ ಖಾನ್ಗೆ ಚಾಕು ಇರಿದಂಥ ಆರೋಪಿ ಬಂಧನ. ಈತನ ನಿಜವಾದಂಥ ಹೆಸರು ಶರೀಫುಲ್ಲಾ ಇಸ್ಲಾಂ ಅನ್ನೋದು ಗೊತ್ತಾಗಿದೆ. ವಿಜಯ್ ದಾಸ್ ಅಂತ ಹೆಸರಿಟ್ಕೊಂಡಿದ್ದ. ಶರೀಫುಲ್ಲಾ ಇಸ್ಲಾಂ ಆತನ ನಿಜವಾದಂಥ ಹೆಸರು. ಬಾಂಗ್ಲಾದೇಶದ ಪ್ರಕಾರ, ಅಲ್ಲಿನ ಒಂದು ಡಾಕ್ಯುಮೆಂಟ್ಗಳ ಪ್ರಕಾರ ಈತ ಶರೀಫುಲ್ಲಾ ಇಸ್ಲಾಂ. ಯಾವುದೇ ದಾಖಲೆ ಇಲ್ಲದೆ ಭಾರತದಲ್ಲಿ ವಾಸವಿದ್ದಂಥ ಕ್ರಿಮಿ. ಇನ್ನು ಯಾಕೆ ಬಂದ ಆಯ್ತಾ ಅಂತ ಕೇಳಿದಾಗ ಪೊಲೀಸರು ಹೇಳಿರೋದು ಈತ ಮನೆಯಲ್ಲಿ ಕಳ್ಳತನಕ್ಕೆ ಅಂತ ಬಂದಿದ್ದ ಅಂತ. ಈತ ಬಂದಿರೋದು ಕಳ್ಳತನಕ್ಕೆ. ಸೈಫ್ ಅಲಿ ಖಾನ್ಗೆ ಚಾಕು ಇರದಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲಭ್ಯವಾಗ್ತಿರುವಂಥ ಮೇಜರ್ ಅಪ್ಡೇಟ್ ಈಗ ಒಂದು, ಈತ ವಿಜಯ್ ದಾಸ್ ಅಂತ ಹೆಸರಿಟ್ಕೊಂಡಿದ್ದ. ಆದರೆ ಆತನ ಅಸಲಿ ಹೆಸರು ವಿಜಯ್ ದಾಸ್ ಅಲ್ಲ ಅನ್ನೋದು ಗೊತ್ತಾಗಿದೆ. ಶರೀಫುಲ್ಲಾ ಇಸ್ಲಾಂ ಅನ್ನೋದು ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ಬಾಂಗ್ಲಾದೇಶ ಮೂಲದ ವ್ಯಕ್ತಿ, ಬಂದಿರೋದು ಈತ ಕಳ್ಳತನ ಮಾಡೋದಕ್ಕೆ ಅಂತ. ಸೊ ಮುಂಬೈ ಪೊಲೀಸರಿಂದ ಮಹತ್ವದ ಮಾಹಿತಿ ಲಭ್ಯವಾಗಿದೆ. ಬನ್ನಿ ಮುಂಬೈ ಪೊಲೀಸ್ ಏನು ಹೇಳಿದ್ರು ಪ್ರೆಸ್ ಮೀಟಲ್ಲಿ ನೋಡೋಣ. 16 जनवरी 2025 को रात में 2 बजे बांद्रा पुलिस स्टेशन की हद्दी में अभिनेता श्री सैफ अली खान इनके घर पर जबरी चोरी के उद्देश्य से उन पर हमला हुआ था। उस कारण से बांद्रा पुलिस स्टेशन में गुना दाखिल किया गया है और एक आरोपी को उसमें अरेस्ट किया गया है। उस आरोपी का नाम मोहम्मद शरीफुल इस्लाम शहजाद है। मोहम्मद शरीफुल इस्लाम शहजाद
एज 30 ईयर्स। अभी तक की इन्वेस्टिगेशन में ये समझ में आया है कि ये आरोपी चोरी के इरादे से उस घर में उसने एंटर किया था और उस समय पर ये इंसिडेंस हुआ था। इस एक्यूज को कोर्ट में पेश किया जाएगा और पुलिस कस्टडी की रिक्वेस्ट की जाएगी और उसके बाद आगे का इन्वेस्टिगेशन किया जाएगा। 16 जनवरी 2025 को रात में 2 बजे बांद्रा पुलिस स्टेशन की हद्दी में अभिनेता श्री सैफ अली खान इनके घर पर जबरी चोरी के उद्देश्य से उन पर हमला हुआ था। उस कारण से बांद्रा पुलिस स्टेशन में गुना दाखिल किया गया है और एक आरोपी को उसमें अरेस्ट किया गया है। उस आरोपी का नाम मोहम्मद शरीफुल इस्लाम शहजाद है। मोहम्मद शरीफुल इस्लाम शहजाद, एज 30 ईयर्स। अभी तक की इन्वेस्टिगेशन में ये समझ में आया है कि ये आरोपी चोरी के इरादे से उस घर में उसने एंटर किया था और उस समय पर ये इंसिडेंस हुआ था। इस एक्यूज को कोर्ट में पेश किया जाएगा